ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯ ಪುಸ್ತಕದ ಜೀವಕ್ರಿಯೆಗಳು ಅಧ್ಯಾಯದಲ್ಲಿನ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದು ಜೀವಂತ ಮತ್ತು ಯಾವುದು ಜೀವಂತ ಅಲ್ಲ ಎಂಬುದರ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಹೇಳುತ್ತೇವೆ? ಒಂದು ನಾಯಿ ಓಡುತ್ತಿರುವುದನ್ನು ಅಥವಾ ಒಂದು ಹಸು ಮೆಲುಕು ಹಾಕುತ್ತಿರುವುದನ್ನು ಅಥವಾ ಒಬ್ಬ ಮನುಷ್ಯ ಬೀದಿಯಲ್ಲಿ ಗಟ್ಟಿಯಾಗಿ ಕೂಗಾಡುತ್ತಿರುವುದನ್ನು ನಾವು ನೋಡಿದರೆ ಅವುಗಳೆಲ್ಲ ಜೀವಿಗಳು ಎಂದು ನಾವು ತಿಳಿಯುತ್ತೇವೆ. ಒಂದು ವೇಳೆ ನಾಯಿ ಅಥವಾ ಹಸು ಅಥವಾ ಮನುಷ್ಯ ನಿದ್ರಿಸುತ್ತಿದ್ದರೆ ಆಗಲೂ ಕೂಡ ಅವೆಲ್ಲ ಜೀವಂತವಾಗಿವೆ ಎಂದೇ ನಾವು ಭಾವಿಸುತ್ತೇವೆ. ಆದರೆ ಅದು ನಮಗೆ ಹೇಗೆ ತಿಳಿಯುತ್ತದೆ? ಅವುಗಳು ಉಸಿರಾಡುತ್ತಿರುವುದನ್ನು ನಾವು ನೋಡುತ್ತೇವೆ ಮತ್ತು ಅವುಗಳು ಜೀವಂತವಾಗಿವೆ ಎಂದು ನಾವು ತಿಳಿಯುತ್ತೇವೆ. ಈಗ ಸಸ್ಯಗಳ ಬಗ್ಗೆ ತಿಳಿಯೋಣ. ಅವು ಜೀವಂತವಾಗಿವೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಅವು ಹಸಿರಾಗಿರುವುದನ್ನು ಕಾಣುತ್ತೇವೆ ಎಂದು ನಮ್ಮಲ್ಲಿ ಕೆಲವರು ಹೇಳಬಹುದು. ಆದರೆ ಹಸಿರನ್ನ ಹೊರತುಪಡಿಸಿ ಇತರ ಬಣ್ಣಗಳ ಎಲೆಗಳಲ್ಲಿರುವ ಸಸ್ಯಗಳ ವಿಷಯವೇನು? ಕಾಲ ಕಳೆದ ಹಾಗೆಲ್ಲ ಅವು ಬೆಳೆಯುತ್ತವೆ, ಆದ್ದರಿಂದ ಅವು ಜೀವಂತವಾಗಿರುವುದು ನಮಗೆ ತಿಳಿಯುತ್ತದೆ ಎಂದು ಕೆಲವರು ಹೇಳಬಹುದು. ಜೀವಂತ ಇರುವುದರ ಸಾಮಾನ್ಯ ಆಧಾರವೆಂದರೆ ಕೆಲವೊಂದು ವಿಧದ ಚಲನೆ ಎಂದು ನಾವು ಸಾಮಾನ್ಯವಾಗಿ ಚಿಂತಿಸುತ್ತೇವೆ. ಚಲನೆ ಅದು ಬೆಳವಣಿಗೆಗೆ ಸಂಬಂಧಿಸಿದ್ದಿರಬಹುದು ಅಥವಾ ಇಲ್ಲದಿರಬಹುದು. ಆದರೆ ಬೆಳವಣಿಗೆಯ ಗೋಚರಿಸದ ಸಸ್ಯವು ಜೀವಂತವಾಗಿರುತ್ತದೆ ಮತ್ತು ಕೆಲವು ಪ್ರಾಣಿಗಳು ಯಾವುದೇ ಚಲನೆ ಗೋಚರಿಸದಂತೆ ಉಸಿರಾಡುತ್ತವೆ. ಆದ್ದರಿಂದ ಜೀವದ ಲಕ್ಷಣವನ್ನು ನಿರೂಪಿಸುವುದು ಗೋಚರ ಚಲನೆಯ ಬಳಕೆಯೂ ಸಾಕಾಗುವುದಿಲ್ಲ. ತುಂಬಾ ಸಣ್ಣ ಪ್ರಮಾಣದ ಚಲನೆಗಳು ಬರಿಗಣ್ಣಿಗೆ ಅಗೋಚರವಾಗಿರುತ್ತವೆ. ಉದಾಹರಣೆಗೆ ಅಣುಗಳ ಚಲನೆ. ಈ ಅಗೋಚರ ಅಣುಗಳ ಚಲನೆಯು ಜೀವಕ್ಕೆ ಅಗತ್ಯವಾಗಿದೆಯೇ? ವೃತ್ತಿಪರ ಜೀವಶಾಸ್ತ್ರಜ್ಞರಿಗೆ ನಾವು ಈ ಪ್ರಶ್ನೆಯನ್ನು ಕೇಳಿದರೆ ಅವರು ಹೌದು ಎಂದು ಹೇಳಬಹುದು. ವಾಸ್ತವವಾಗಿ ವೈರಸ್ಗಳು ಅವುಗಳು ಜೀವಕೋಶಗಳಿಗೆ ಸೋಂಕು ಉಂಟು ಮಾಡುವವರೆಗೂ ತಮ್ಮೊಳಗೆ ಯಾವುದೇ ಆಣ್ವಿಕ ಚಲನೆಯನ್ನು ತೋರಿಸುವುದಿಲ್ಲ. ಇದರಿಂದಾಗಿ ಅವು ನಿಜವಾಗಿ ಜೀವಂತವೇ ಅಥವಾ ಇಲ್ಲವೇ ಎಂಬ ಬಗ್ಗೆ ವಿವಾದವಿದೆ. ಜೀವಕ್ಕೆ ಆಣ್ವಿಕ ಚಲನೆಯ ಅಗತ್ಯವಿದೆಯೇ? ಜೀವಿಗಳು ಚೆನ್ನಾಗಿ ವ್ಯವಸ್ಥೆಗೊಳಿಸಲ್ಪಟ್ಟ ರಚನೆಗಳಾಗಿವೆ ಎಂದು ಹಿಂದಿನ ತರಗತಿಗಳಲ್ಲಿ ನಾವು ನೋಡಿದ್ದೇವೆ. ಅವು ಅಂಗಾಂಶಗಳನ್ನು ಹೊಂದಿವೆ. ಅಂಗಾಂಶಗಳು ಜೀವಕೋಶಗಳನ್ನು ಹೊಂದಿವೆ. ಜೀವಕೋಶಗಳು ತಮ್ಮೊಳಗೆ ಅತ್ಯಂತ ಸಣ್ಣ ಘಟಕಗಳನ್ನು ಹೊಂದಿವೆ. ಇದು ಹೀಗೆಯೇ ಮುಂದುವರಿಯುತ್ತದೆ. ಕಾಲಕ್ರಮೇಣ ಜೀವಿಗಳ ಈ ರೀತಿಯ ಸಂಘಟಿತ ವ್ಯವಸ್ಥಿತ ರಚನೆಗಳು ಸ್ವಾಭಾವಿಕವಾಗಿಯೇ ವಿಭಜನೆಗೊಳ್ಳುತ್ತವೆ. ಒಂದು ವೇಳೆ ಈ ವ್ಯವಸ್ಥೆ ವಿಭಜನೆಗೊಂಡರೆ ಜೀವಿಯು ಹೆಚ್ಚು ಕಾಲ ಜೀವಂತವಾಗಿ ಉಳಿಯಲಾರದು. ಆದ್ದರಿಂದ ಜೀವಿಗಳು ನಿರಂತರವಾಗಿ ತಮ್ಮ ರಚನೆಗಳನ್ನು ದುರಸ್ತಿ ಹಾಗೂ ನಿರ್ವಹಣೆ ಮಾಡುತ್ತಿರಬೇಕು. ಈ ಎಲ್ಲಾ ರಚನೆಗಳು ಅಣುಗಳಿಂದ ಮಾಡಲ್ಪಟ್ಟಿರೋದ್ರಿಂದ ಅವುಗಳು ಎಲ್ಲಾ ಸಮಯದಲ್ಲೂ ಚಲನೆಯನ್ನು ಉಂಟು ಮಾಡುತ್ತಲೇ ಇರಬೇಕು. ನೀವೀಗಾಗಲೇ ಜೀವಿಗಳ ಪ್ರಮುಖ ಗುಣಲಕ್ಷಣಗಳನ್ನು ತಿಳಿದುಕೊಂಡಿರುತ್ತೀರಿ. ಜೀವಿಗಳು ಬೆಳವಣಿಗೆ ಹೊಂದುತ್ತವೆ, ಜೀವಿಗಳು ಉಸಿರಾಡುತ್ತವೆ, ಜೀವಿಗಳಲ್ಲಿ ಪೋಷಣೆ ಕಂಡುಬರುತ್ತದೆ, ಜೀವಿಗಳಲ್ಲಿ ವಿಸರ್ಜನಾ ಕ್ರಿಯೆ ಕಂಡುಬರುತ್ತದೆ, ಜೀವಿಗಳಲ್ಲಿ ಚಲನೆ ಕಂಡುಬರುತ್ತದೆ, ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕಂಡುಬರುತ್ತದೆ, ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತವೆ, ಜೀವಿಗಳು ನಿರ್ದಿಷ್ಟ ಜೀವಿತಾವಧಿಯನ್ನು ಹೊಂದಿರುತ್ತವೆ. ಇವು ಜೀವಿಗಳ ಪ್ರಮುಖ ಗುಣಲಕ್ಷಣಗಳಾಗಿವೆ. ಜೀವಿಗಳಲ್ಲಿ ಕಂಡುಬರುವ ಈ ಚಟುವಟಿಕೆಗಳಿಗೆ ಒಟ್ಟಾಗಿ ಜೀವಕ್ರಿಯೆಗಳು ಎಂದು ಕರೆಯುತ್ತೇವೆ. ಜೀವಿಗಳಲ್ಲಿ ಕಂಡುಬರುವ ಎರಡು ಪ್ರಮುಖ ಜೀವಕ್ರಿಯೆಗಳು ಯಾವುವೆಂದರೆ ಪೋಷಣೆ ಮತ್ತು ಉಸಿರಾಟ. ಜೀವಿಗಳಲ್ಲಿನ ನಿರ್ವಹಣಾ ಪ್ರಕ್ರಿಯೆಗಳು ಯಾವುವು? ನಾವೀಗ ಪರಿಶೋಧಿಸೋಣ. 6.1 ಜೀವಕ್ರಿಯೆಗಳು ಯಾವುವು? ಜೀವಿಗಳ ನಿರ್ವಹಣಾ ಪ್ರಕ್ರಿಯೆಗಳು ಅವು ಯಾವ ನಿರ್ದಿಷ್ಟ ಕಾರ್ಯಗಳನ್ನು ಮಾಡದಿದ್ದ ಸಮಯದಲ್ಲೂ ನಡೆಯುತ್ತಲೇ ಇರಬೇಕು. ನಾವು ತರಗತಿಯಲ್ಲಿ ಸುಮ್ಮನೆ ಕುಳಿತಿದ್ದಾಗಲೂ ಅಥವಾ ನಾವು ಸುಮ್ಮನೆ ಮಲಗಿದ್ದಾಗಲೂ ಈ ನಿರ್ವಹಣಾ ಕಾರ್ಯವು ನಡೆಯುತ್ತಲೇ ಇರಬೇಕು. ಈ ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು. ಅಂದರೆ ಜೀವಿ ದೇಹದಲ್ಲಿ ನಡೆಯುವ ಚಟುವಟಿಕೆಗಳು ಅಥವಾ ಪ್ರಕ್ರಿಯೆಗಳಿಗೆ ಜೀವಕ್ರಿಯೆಗಳು ಎನ್ನುತ್ತೇವೆ. ಈ ನಿರ್ವಹಣಾ ಪ್ರಕ್ರಿಯೆಗಳು ಹಾನಿಯನ್ನು ಮತ್ತು ಛಿದ್ರಗೊಳಿಸುವಿಕೆಯನ್ನು ತಡೆಗಟ್ಟಬೇಕಾಗಿರೋದ್ರಿಂದ ಅವುಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ. ಈ ಶಕ್ತಿಯು ಪ್ರತಿಯೊಂದು ಜೀವಿಗೆ ಅದರ ದೇಹದ ಹೊರಗಿನಿಂದ ಬರುತ್ತದೆ. ಆದ್ದರಿಂದ ಒಂದು ಶಕ್ತಿಯ ಆಕಾರವು ಜೀವಿಯ ದೇಹದ ಹೊರಗಿನಿಂದ ಒಳಗೆ ವರ್ಗಾವಣೆಯಾಗಲು ಒಂದು ಪ್ರಕ್ರಿಯೆ ಇರಲೇಬೇಕು. ಅದನ್ನು ನಾವು ಆಹಾರ ಎನ್ನುತ್ತೇವೆ. ಈ ಪ್ರಕ್ರಿಯೆಯನ್ನು ನಾವು ಸಾಮಾನ್ಯವಾಗಿ ಪೋಷಣೆ ಎಂದು ಕರೆಯುತ್ತೇವೆ. ಒಂದು ವೇಳೆ ಜೀವಿಯ ದೇಹದ ಗಾತ್ರವು ಬೆಳವಣಿಗೆ ಹೊಂದಬೇಕಾಗಿದ್ದಲ್ಲಿ ಪೂರಕ ಕಚ್ಚಾ ವಸ್ತುಗಳು ಹೊರಗಿನಿಂದ ಸರಬರಾಜಾಗಬೇಕಾದ ಅಗತ್ಯವಿದೆ. ಭೂಮಿಯ ಮೇಲಿನ ಜೀವವು ಕಾರ್ಬನ್ ನಿಂದಾದ ಅಣುಗಳನ್ನು ಆಧರಿಸಿರುವುದರಿಂದ ಬಹುತೇಕ ಆಹಾರದ ಆಕಾರಗಳು ಕಾರ್ಬನ್ ಆಧಾರಿತವಾಗಿವೆ. ಈ ಕಾರ್ಬನ್ ಆಕಾರಗಳ ಸಂಕೀರ್ಣತೆಯ ಆಧಾರದ ಮೇಲೆ ವಿಭಿನ್ನ ಜೀವಿಗಳು ವಿಭಿನ್ನ ರೀತಿಯ ಪೋಷಣಾ ವಿಧಾನಗಳನ್ನು ಬಳಸುತ್ತವೆ. ಸಸ್ಯಗಳಲ್ಲಿ ಕಂಡುಬರುವ ಪೋಷಣಾ ವಿಧಾನಕ್ಕೆ ಸಸ್ಯ ಸಂಪೂರ್ಣ ಎನ್ನುತ್ತೇವೆ. ಪ್ರಾಣಿಗಳಲ್ಲಿ ಕಂಡುಬರುವ ಪೋಷಣಾ ವಿಧಾನಕ್ಕೆ ಪ್ರಾಣಿ ಸಂಪೂರ್ಣ ಎನ್ನುತ್ತೇವೆ. ಪರಿಸರವು ಜೀವಿಯ ನಿಯಂತ್ರಣದಲ್ಲಿ ಇಲ್ಲದಿರುವುದರಿಂದ ಹೊರಗಿನ ಶಕ್ತಿಯ ಆಕಾರಗಳು ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿವೆ. ಆದ್ದರಿಂದ ಶಕ್ತಿಯ ಈ ಆಕಾರಗಳು ದೇಹದೊಳಗೆ ವಿಭಜನೆ
ವಿಭಜನೆಗೊಳ್ಳುವ ಅಥವಾ ಸಂಯೋಗಗೊಳ್ಳುವ ಅಗತ್ಯವಿದೆ ಮತ್ತು ಅಂತಿಮವಾಗಿ ಏಕರೂಪದ ಶಕ್ತಿ ಆಕಾರವಾಗಿ ಪರಿವರ್ತನೆಗೊಂಡು ಜೀವಂತ ರಚನೆಗಳನ್ನು ನಿರ್ವಹಿಸುವ ವಿವಿಧ ರೀತಿಯ ಆಣ್ವಿಕ ಚಲನೆಗಳಿಗೆ ಜೊತೆಗೆ ದೇಹದ ಬೆಳವಣಿಗೆಗೆ ಅಗತ್ಯವಾದ ಅಣುಗಳಾಗಿ ಬಳಕೆಯಾಗಬೇಕಾಗುತ್ತದೆ. ಇದಕ್ಕಾಗಿ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳ ಸರಣಿಯೇ ನಡೆಯಬೇಕಾಗುತ್ತದೆ. ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಣುಗಳ ವಿಭಜನೆಗೆ ಸಾಮಾನ್ಯ ಕಾರಣಗಳಾಗಿವೆ. ಇದಕ್ಕಾಗಿ ಅನೇಕ ಜೀವಿಗಳು ತಮ್ಮ ದೇಹದ ಹೊರಗಿನ ಆಕ್ಸಿಜನ್ ಆಕಾರಗಳನ್ನು ಬಳಸಿಕೊಳ್ಳುತ್ತವೆ. ದೇಹದ ಹೊರಭಾಗದಿಂದ ಆಕ್ಸಿಜನ್ ಅನ್ನು ಪಡೆದುಕೊಂಡು ಕೋಶೀಯ ಅಗತ್ಯಗಳಿಗಾಗಿ ಆಹಾರ ಪದಾರ್ಥಗಳನ್ನು ವಿಭಜಿಸಿ ಬಳಸಿಕೊಳ್ಳುವ ಪ್ರಕ್ರಿಯೆಗೆ ನಾವು ಉಸಿರಾಟ ಎಂದು ಕರೆಯುತ್ತೇವೆ. ಏಕಕೋಶೀಯ ಜೀವಿಗಳ ಪ್ರಕರಣದಲ್ಲಿ ಜೀವಿಯ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿರೋದ್ರಿಂದ ಆಹಾರ ಸೇವನೆ, ಅನಿಲಗಳ ವಿನಿಮಯ ಅಥವಾ ಉಸಿರಾಟ ಅಥವಾ ತ್ಯಾಜ್ಯಗಳ ವಿಸರ್ಜನೆಗೆ ನಿರ್ದಿಷ್ಟ ಅಂಗಗಳ ಅಗತ್ಯವಿಲ್ಲ. ಇವೆಲ್ಲವೂ ವಿಸರಣ ಕ್ರಿಯೆಯಿಂದ ಕೋಶಪ್ರಿಯ ಮೂಲಕ ನಡೆಯುತ್ತವೆ. ಆದರೆ ಜೀವಿಯ ದೇಹದ ಗಾತ್ರ ಹೆಚ್ಚಾದಂತೆ ಮತ್ತು ದೇಹದ ವಿನ್ಯಾಸ ಹೆಚ್ಚು ಸಂಕೀರ್ಣವಾದಂತೆ ಏನಾಗುತ್ತದೆ? ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲಾ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಬಹುಶಃ ಸಾಧ್ಯವಿಲ್ಲ. ಆದ್ದರಿಂದ ವಿಸರಣೆ ಎಲ್ಲಾ ಜೀವಕೋಶಗಳ ಅಗತ್ಯವನ್ನು ಪೂರೈಸಲು ಸಾಧ್ಯವಿಲ್ಲ. ಬಹುಕೋಶೀಯ ಜೀವಿಗಳಲ್ಲಿ ದೇಹದ ವಿವಿಧ ಭಾಗಗಳು ತಾವು ನಿರ್ವಹಿಸುವ ಕಾರ್ಯಗಳಿಗಾಗಿ ಹೇಗೆ ವೈಶಿಷ್ಟ್ಯತೆಯನ್ನು ಪಡೆದಿವೆ ಎಂಬುದನ್ನು ಈ ಹಿಂದೆಯೇ ನಾವು ನೋಡಿದ್ದೇವೆ. ಈ ವಿಶಿಷ್ಟ ಅಂಗಾಂಗಗಳು ಮತ್ತು ಜೀವಿಗಳ ದೇಹದಲ್ಲಿ ಅವುಗಳ ವ್ಯವಸ್ಥೆಯ ಬಗ್ಗೆ ನಾವು ಚೆನ್ನಾಗಿ ತಿಳಿದಿದ್ದೇವೆ. ಆದುದರಿಂದ ಆಹಾರ ಮತ್ತು ಆಕ್ಸಿಜನ್ ಸೇವನೆ ಕೂಡ ವಿಶಿಷ್ಟ ಅಂಗಾಂಶಗಳ ಕಾರ್ಯವೆಂಬುದು ಆಶ್ಚರ್ಯ ಪಡುವ ಸಂಗತಿಯೇನಲ್ಲ. ಆದಾಗ್ಯೂ ಇದು ಒಂದು ಸಮಸ್ಯೆಯನ್ನು ಒಡ್ಡುತ್ತದೆ. ಅದೇನೆಂದರೆ ಆಹಾರ ಮತ್ತು ಆಕ್ಸಿಜನ್ ಜೀವಿಗಳ ದೇಹದ ಒಂದು ಭಾಗದಿಂದ ಒಳತೆಗೆದುಕೊಳ್ಳಲ್ಪಡುತ್ತದೆ, ಆದರೆ ದೇಹದ ಎಲ್ಲಾ ಭಾಗಗಳಿಗೂ ಅವುಗಳ ಅಗತ್ಯವಿದೆ. ಈ ಸಂದರ್ಭದಲ್ಲಿ ಆಹಾರ ಮತ್ತು ಆಕ್ಸಿಜನ್ ಅನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಒಯ್ಯಲು ಒಂದು ಸಾಗಾಣಿಕಾ ವ್ಯವಸ್ಥೆಯ ಅಗತ್ಯ ಸೃಷ್ಟಿಯಾಗುತ್ತದೆ. ಬಹುಕೋಶೀಯ ಜೀವಿಗಳಲ್ಲಿ ಸಾಗಾಣಿಕಾ ವ್ಯವಸ್ಥೆ ಕಂಡುಬರುತ್ತದೆ. ರಾಸಾಯನಿಕ ಕ್ರಿಯೆಗಳು ಕಾರ್ಬನ್ನ ಆಕಾರ ಮತ್ತು ಆಕ್ಸಿಜನ್ ಅನ್ನು ಶಕ್ತಿ ಉತ್ಪಾದನೆಗಾಗಿ ಬಳಕೆ ಮಾಡಿದಾಗ ಅವು ಉಂಟು ಮಾಡುವ ಉಪ ಉತ್ಪನ್ನಗಳು ಅನುಪಯುಕ್ತವಷ್ಟೇ ಅಲ್ಲದೆ ದೇಹಕ್ಕೆ ಹಾನಿಕರ ಕೂಡ ಆಗಬಹುದು. ಈ ತ್ಯಾಜ್ಯ ಉಪೋತ್ಪನ್ನಗಳನ್ನು ಬೈಪ್ರೊಡಕ್ಟ್ಸ್ ಗಳನ್ನು ದೇಹದಿಂದ ತೆಗೆದು ಹಾಕಬೇಕಾದ ಅಗತ್ಯವಿದೆ. ಈ ಪ್ರಕ್ರಿಯೆಗೆ ವಿಸರ್ಜನೆ ಎಂದು ಹೆಸರು. ಪುನಃ ಬಹುಕೋಶೀಯ ಜೀವಿಗಳ ದೇಹ ರಚನೆಯ ಮೂಲ ನಿಯಮಗಳನ್ನು ಅನುಸರಿಸಿದರೆ ವಿಸರ್ಜನೆಗಾಗಿಯೇ ವೈಶಿಷ್ಟ್ಯತೆಯನ್ನು ಪಡೆದ ಅಂಗಾಂಶವು ಅಭಿವೃದ್ಧಿ ಹೊಂದಬೇಕಾಗುತ್ತದೆ. ಅಂದರೆ ಸಾಗಾಣಿಕಾ ವ್ಯವಸ್ಥೆಯು ತ್ಯಾಜ್ಯ ಪದಾರ್ಥಗಳನ್ನು ಜೀವಕೋಶದಿಂದ ವಿಸರ್ಜನಾ ಅಂಗಾಂಶಕ್ಕೆ ಸಾಗಿಸಬೇಕಾಗುತ್ತದೆ. ಜೀವವನ್ನು ನಿರ್ವಹಿಸಲು ಅತ್ಯಂತ ಅಗತ್ಯವಾದ ವಿವಿಧ ಪ್ರಕ್ರಿಯೆಗಳನ್ನು ಒಂದಾದ ನಂತರ ಒಂದರಂತೆ ನಾವೀಗ ಪರಿಗಣಿಸೋಣ. ಈಗ ಪರಿಕಲ್ಪನಾ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಮನುಷ್ಯರಂತ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ, ಏಕೆ? ಮನುಷ್ಯರಂತ ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲಾ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಬಹುಶಃ ಸಾಧ್ಯವಿಲ್ಲ. ಜೀವಿಯ ದೇಹದ ಗಾತ್ರ ಹೆಚ್ಚಾದಂತೆ ದೇಹದ ವಿನ್ಯಾಸ ಹೆಚ್ಚು ಸಂಕೀರ್ಣವಾಗುತ್ತದೆ. ಆದ್ದರಿಂದ ವಿಸರಣೆ ಎಲ್ಲಾ ಜೀವಕೋಶಗಳ ಅಗತ್ಯವನ್ನು ಪೂರೈಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳೇನು? ಅವುಗಳಲ್ಲಿ ಚಲನೆ ಕಂಡುಬರಬೇಕು, ಅವುಗಳಲ್ಲಿ ಪೋಷಣೆ ಕಂಡುಬರಬೇಕು, ಅವುಗಳಲ್ಲಿ ಬೆಳವಣಿಗೆ ಕಂಡುಬರಬೇಕು, ಅವುಗಳಲ್ಲಿ ಜೀರ್ಣಕ್ರಿಯೆ ಕಂಡುಬರಬೇಕು, ಅವುಗಳಲ್ಲಿ ವಿಸರ್ಜನಾ ಕ್ರಿಯೆ ಕಂಡುಬರಬೇಕು, ಅವುಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಕಂಡುಬರಬೇಕು, ಅವುಗಳು ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕು, ಅವುಗಳಲ್ಲಿ ಉಸಿರಾಟ ಕಂಡುಬರಬೇಕು. ಕೆಲವೊಮ್ಮೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಪ್ರಮುಖ ಮಾನದಂಡಗಳು ಪೋಷಣೆ ಮತ್ತು ಉಸಿರಾಟ. ಪ್ರಶ್ನೆ ಸಂಖ್ಯೆ 3. ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು? ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಆಹಾರ, ನೀರು ಮತ್ತು ಗಾಳಿ. ಪ್ರಶ್ನೆ ಸಂಖ್ಯೆ 4. ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿವೆ ಎಂದು ನೀವು ಪರಿಗಣಿಸುವಿರಿ? ಪೋಷಣೆ ಮತ್ತು ಉಸಿರಾಟ. 6.2. ಈಗ ಪೋಷಣೆ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಾ ಜೀವಿಗಳಿಗೂ ಆಹಾರ ಅತ್ಯಗತ್ಯ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ, ಏಕೆಂದರೆ ಜೀವಿಗಳು ಬದುಕುಳಿಯಲು ಮತ್ತು ಶಕ್ತಿ ಪಡೆಯಲು ಆಹಾರ ಅತ್ಯಗತ್ಯ. ಆಹಾರ ದೇಹದ ಬೆಳವಣಿಗೆ, ಅಭಿವರ್ಧನೆಗೆ, ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಮತ್ತು ಇತರ ವಸ್ತುಗಳನ್ನು ಸಂಶ್ಲೇಷಿಸಲು ಕೂಡ ಸಹಾಯಕವಾಗಿದೆ. ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಶಕ್ತಿ ಮತ್ತು ವಸ್ತುಗಳ ಸಾಮಾನ್ಯ ಅಗತ್ಯವು ಎಲ್ಲಾ ಜೀವಿಗಳಲ್ಲಿ ಒಂದೇ ಆಗಿರುತ್ತದೆ, ಆದರೆ ವಿಭಿನ್ನ ವಿಧಾನಗಳ ಮೂಲಕ ಇದು ನೆರವೇರುತ್ತದೆ. ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸಿಕೊಳ್ಳುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ನಿರವಯವ ವಸ್ತುಗಳು ಎನ್ನಲು ಕಾರಣ ಅವುಗಳಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ಗಳು ಒಟ್ಟಿಗೆ ಕಂಡುಬರುವುದಿಲ್ಲ. ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುತ್ತವೋ
ಅಂತಹ ಜೀವಿಗಳಿಗೆ ಸ್ವಪೋಷಕಗಳು ಅಥವಾ ಉತ್ಪಾದಕರು ಎನ್ನುತ್ತೇವೆ. ಸ್ವಪೋಷಕ ಜೀವಿಗಳಿಗೆ ಉದಾಹರಣೆಗಳು ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಇತರ ಜೀವಿಗಳು ಸಂಕೀರ್ಣ ವಸ್ತುಗಳನ್ನು ಬಳಸಿಕೊಳ್ಳುತ್ತವೆ. ಈ ಸಂಕೀರ್ಣ ವಸ್ತುಗಳನ್ನು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗಾಗಿ ಬಳಸಿಕೊಳ್ಳುವ ಮುನ್ನ ಸರಳ ವಸ್ತುಗಳಾಗಿ ವಿಭಜಿಸಬೇಕಾಗುತ್ತದೆ. ಇದನ್ನೇ ಜೀರ್ಣಕ್ರಿಯೆ ಎನ್ನುತ್ತೇವೆ. ಇದನ್ನು ಸಾಧಿಸಲು ಜೀವಿಗಳು ಕಿಣ್ವಗಳೆಂಬ ಜೈವಿಕ ವೇಗವರ್ಧಕಗಳನ್ನು ಬಳಸಿಕೊಳ್ಳುತ್ತವೆ. ಜೀರ್ಣಕ್ರಿಯೆಗೆ ಸಹಾಯಕವಾಗುವ ರಾಸಾಯನಿಕಗಳಿಗೆ ಕಿಣ್ವಗಳು ಎನ್ನುತ್ತೇವೆ. ಇವು ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹೀಗೆ ಪರಪೋಷಕಗಳ ಬದುಕು ನೇರವಾಗಿ ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳದೆ ಬೇರೆ ಜೀವಿಗಳಿಂದ ಪಡೆದುಕೊಳ್ಳುತ್ತವೆಯೋ ಅಂತಹ ಜೀವಿಗಳಿಗೆ ಪರಪೋಷಕಗಳು ಅಥವಾ ಭಕ್ಷಕರು ಎನ್ನುತ್ತೇವೆ. ಪರಪೋಷಕಗಳು ತಮ್ಮ ಆಹಾರಕ್ಕಾಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸ್ವಪೋಷಕಗಳ ಮೇಲೆ ಅವಲಂಬಿಸಿವೆ. ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಪರಪೋಷಕ ಜೀವಿಗಳಾಗಿವೆ. ಈಗ ಸ್ವಪೋಷಕಗಳು ಮತ್ತು ಪರಪೋಷಕಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ. ಸ್ವಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಪರಪೋಷಕಗಳು ತಮ್ಮ ಆಹಾರವನ್ನು ಬೇರೆ ಜೀವಿಗಳಿಂದ ಪಡೆದುಕೊಳ್ಳುತ್ತವೆ. ಸ್ವಪೋಷಕಗಳು ಪತ್ರಹರಿತು ಅಥವಾ ಹರಿದ್ರೇಣು ಅಥವಾ ಕ್ಲೋರೋಪ್ಲಾಸ್ಟ್ ಅನ್ನು ಹೊಂದಿರುತ್ತವೆ. ಪರಪೋಷಕಗಳು ಪತ್ರಹರಿತು ಅಥವಾ ಹರಿದ್ರೇಣು ಅಥವಾ ಕ್ಲೋರೋಪ್ಲಾಸ್ಟ್ ಅನ್ನು ಹೊಂದಿರುವುದಿಲ್ಲ. ಸ್ವಪೋಷಕಗಳಿಗೆ ಉದಾಹರಣೆಗಳು ಎಲ್ಲಾ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಪರಪೋಷಕಗಳಿಗೆ ಉದಾಹರಣೆಗಳು ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು. ಈಗ ಸ್ವಪೋಷಕಗಳ ಪೋಷಣೆ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಪೋಷಕ ಜೀವಿಗಳ ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿಸಂಶ್ಲೇಷಣೆಯ ಮೂಲಕ ಪೂರೈಕೆಯಾಗುತ್ತವೆ. ಇದು ಸ್ವಪೋಷಕಗಳು ಹೊರಗಿನಿಂದ ವಸ್ತುಗಳನ್ನು ತೆಗೆದುಕೊಂಡು ಶಕ್ತಿಯ ಸಂಗ್ರಹ ರೂಪವಾಗಿ ಪರಿವರ್ತಿಸುವ ವಿಧಾನವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ಗಳಾಗಿ ಪರಿವರ್ತಿಸಲಾಗುತ್ತದೆ. ಸಸ್ಯಗಳಲ್ಲಿ ಶಕ್ತಿ ಪೂರೈಸಲು ಕಾರ್ಬೋಹೈಡ್ರೇಟ್ ಬಳಸಲ್ಪಡುತ್ತದೆ. ಇದು ಹೇಗೆ ನಡೆಯುತ್ತದೆ ಎಂದು ನಾವು ಮುಂದಿನ ಭಾಗದಲ್ಲಿ ಓದಲಿದ್ದೇವೆ. ತಕ್ಷಣದಲ್ಲಿ ಬಳಕೆಯಾಗುವ ಕಾರ್ಬೋಹೈಡ್ರೇಟ್ಗಳು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಅದು ಆಂತರಿಕ ಶಕ್ತಿ ಸಂಗ್ರಾಹಕವಾಗಿ ಮತ್ತು ಸಸ್ಯಕ್ಕೆ ಅಗತ್ಯವಾದಾಗ ಬಳಕೆಯಾಗುತ್ತದೆ. ಹೆಚ್ಚು ಕಡಿಮೆ ಇದೇ ರೀತಿಯ ಪರಿಸ್ಥಿತಿಯು ನಮ್ಮಲ್ಲೂ ಕಂಡುಬರುತ್ತದೆ. ಇಲ್ಲಿ ನಾವು ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯ ಸ್ವಲ್ಪ ಭಾಗವು ನಮ್ಮ ದೇಹದಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕ್ಲೋರೋಫಿಲ್ ಸಹಾಯದಿಂದ ಸೌರ ಬೆಳಕು ಅಥವಾ ಸೌರ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಿ ಗ್ಲೂಕೋಸ್, ಆಕ್ಸಿಜನ್ ಮತ್ತು ನೀರನ್ನು ಉತ್ಪಾದಿಸುವ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಎನ್ನುತ್ತೇವೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣವನ್ನು ತಿಳಿದುಕೊಳ್ಳೋಣ. CO2 ಪ್ಲಸ್ H2O ಗಿವ್ ರೈಸ್ ಟು C6H12O6 ಪ್ಲಸ್ O2 ಪ್ಲಸ್ H2O. ಈ ಸಮೀಕರಣವನ್ನು ಸಮತೋಗಿಸಲು ಎಡಭಾಗದಲ್ಲಿ 6CO2 ಪ್ಲಸ್ 12H2O ಎಂದು ಬೈಹಾಟ್ ಮಾಡಿಕೊಳ್ಳಿ. ಆಗ ಸಮೀಕರಣ ಸಮತೋಗಿಸುವುದು ಸುಲಭವಾಗುತ್ತದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ 6CO2 ಪ್ಲಸ್ 12H2O ಗಿವ್ ರೈಸ್ ಟು C6H12O6 ಪ್ಲಸ್ 6O2 ಪ್ಲಸ್ 6H2O. ಈಗ ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ನಡೆಯುವಾಗ ಜರುಗುವ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ನಡೆಯುವಾಗ 3 ಘಟನೆಗಳು ಜರುಗುತ್ತವೆ. ನಂಬರ್ 1, ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ನಂಬರ್ 2, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ನಂಬರ್ 3, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳು ದ್ಯುತಿ ಸಂಶ್ಲೇಷಣೆಗೆ ಹೇಗೆ ಅವಶ್ಯಕ ಎಂಬುದನ್ನು ನಾವು ನೋಡೋಣ. ಒಂದು ಎಲೆಯ ಅಡ್ಡಸೀಳಿಕೆಯ ಚಿತ್ರವನ್ನ ಸೂಕ್ಷ್ಮದರ್ಶಕದಲ್ಲಿ ಎಚ್ಚರಿಕೆಯಿಂದ ಗಮನಿಸಿದರೆ ಕೆಲವು ಜೀವಕೋಶಗಳು ಹಸಿರು ಚುಕ್ಕೆಗಳನ್ನು ಹೊಂದಿರುವುದನ್ನು ನೀವು ಗಮನಿಸುವಿರಿ. ಈ ಹಸಿರು ಚುಕ್ಕೆಗಳೇ ಕ್ಲೋರೋಫಿಲ್ ಅನ್ನ ಒಳಗೊಂಡ ಕ್ಲೋರೋಪ್ಲಾಸ್ಟ್ ಗಳೆಂಬ ಕಣದಂಗಗಳು. ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕ ಎಂಬುದನ್ನು ಪ್ರತಿಪಾದಿಸುವ ಚಟುವಟಿಕೆಯೊಂದನ್ನ ನಾವೀಗ ಮಾಡೋಣ. ಒಂದು ಎಲೆಯನ್ನು ಅಡ್ಡವಾಗಿ ಸೀಳಿ ತೆಳುವಾದ ಪದರವನ್ನ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ವೀಕ್ಷಿಸಿದಾಗ ಈ ಕೆಳಗಿನ ಭಾಗಗಳು ಕಂಡುಬರುತ್ತವೆ. ಜಿಡ್ಡಿನ ಕ್ಯುಟಿಕಲ್ ಪದರ, ಮೇಲಿನ ಎಪಿಡರ್ಮಿಸ್, ಮೀಸಂಕೈಮಾ ಜೀವಕೋಶಗಳು, ಕ್ಲೋರೋಪ್ಲಾಸ್ಟ್, ಗಾಳಿ ತುಂಬಿದ ಅವಕಾಶಗಳು ಅಥವಾ ಗಾಳಿ ಕೋಣೆಗಳು. ಕೆಳಗಿನ ಎಪಿಡರ್ಮಿಸ್ ನಲ್ಲಿ ಪತ್ರರಂಧ್ರಗಳು ಕಂಡುಬರುತ್ತವೆ. ಪ್ರತಿಯೊಂದು ಪತ್ರರಂಧ್ರವನ್ನು ಕಾವಲು ಜೀವಕೋಶಗಳು ರಕ್ಷಿಸುತ್ತವೆ. ಈಗ ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕ ಎಂಬುದನ್ನ ಪ್ರತಿಪಾದಿಸುವ ಚಟುವಟಿಕೆಯೊಂದನ್ನ ನಾವೀಗ ಮಾಡೋಣ. ಚಟುವಟಿಕೆ 6.1 ಬಗ್ಗೆ ತಿಳಿದುಕೊಳ್ಳೋಣ. ಬಹುವರ್ಣದ ಎಲೆಗಳಿರುವ ಒಂದು ಕುಂಡದ ಸಸ್ಯ, ಉದಾಹರಣೆಗೆ ಮನಿ ಪ್ಲಾಂಟ್ ಅಥವಾ ಕ್ರೋಟಾನ್ ಸಸ್ಯದ ಎಲೆಯನ್ನ ತೆಗೆದುಕೊಳ್ಳೋಣ. ಪಿಷ್ಟ ಸಂಪೂರ್ಣವಾಗಿ ಬಳಕೆಯಾಗುವಂತೆ ಸಸ್ಯವನ್ನು 3 ದಿನಗಳ ಕಾಲ ಕತ್ತಲೆ
ಕೋಣೆಯಲ್ಲಿಡೋಣ. ಈಗ ಸಸ್ಯವನ್ನ ಸುಮಾರು 6 ಗಂಟೆಗಳ ಕಾಲ ಸೂರ್ಯನ ಬೆಳಕಿನಲ್ಲಿಡೋಣ. ಸಸ್ಯದಿಂದ ಒಂದು ಎಲೆಯನ್ನ ತೆಗೆದುಕೊಂಡು ಅದರಲ್ಲಿನ ಹಸಿರು ಭಾಗವನ್ನ ಗುರುತಿಸಿ ಮತ್ತು ಒಂದು ಹಾಳೆಯ ಮೇಲೆ ಅವುಗಳ ನಕಲನ್ನ ಮಾಡಿಕೊಳ್ಳಿ. ಕೆಲವು ನಿಮಿಷಗಳವರೆಗೆ ಈ ಎಲೆಯನ್ನ ಕುದಿಯುವ ನೀರಿನಲ್ಲಿ ಮುಳುಗಿಸಿ, ನಂತರ ಆಲ್ಕೋಹಾಲ್ ಇರುವ ಬೀಕರ್ ನಲ್ಲಿ ಅದನ್ನ ಮುಳುಗಿಸಿ, ಮೇಲಿನ ಬೀಕರ್ ಅನ್ನು ಎಚ್ಚರಿಕೆಯಿಂದ ನೀರಿನ ಪಾತ್ರೆಯೊಳಗಿಟ್ಟು ವಾಟರ್ ಬಾತ್ ನಲ್ಲಿಟ್ಟು ಆಲ್ಕೋಹಾಲ್ ಕುದಿಯುವವರೆಗೆ ಕಾಸಿ. ಎಲೆಯ ಬಣ್ಣವೇನಾಗುತ್ತದೆ? ದ್ರಾವಕದ ಬಣ್ಣವೇನು? ಈ ಎಲೆಯನ್ನು ದುರ್ಬಲ ಅಯೋಡಿನ್ ದ್ರಾವಣದಲ್ಲಿ ಕೆಲವು ನಿಮಿಷಗಳವರೆಗೆ ಮುಳುಗಿಸಿ ಎಲೆಯನ್ನು ಹೊರತೆಗೆಯಿರಿ ಮತ್ತು ಅಯೋಡಿನ್ ದ್ರಾವಣವನ್ನು ತೊಳೆಯಿರಿ. ಎಲೆಯ ಬಣ್ಣವನ್ನು ಗಮನಿಸಿ ಮತ್ತು ಪ್ರಾರಂಭದಲ್ಲಿ ನಕಲು ಮಾಡಿಕೊಂಡಿದ್ದ ಚಿತ್ರದೊಂದಿಗೆ ಅದನ್ನು ಹೋಲಿಸಿ. ಎಲೆಯ ಭಾಗದಲ್ಲಿರುವ ಪಿಷ್ಟದ ಬಗ್ಗೆ ನೀವು ಯಾವ ತೀರ್ಮಾನಕ್ಕೆ ಬರುವಿರಿ? ಚಿತ್ರ 6.2 ವಿವಿಧ ವರ್ಣದ ಎಲೆಗಳು. ಚಿತ್ರ ಎ ಪಿಷ್ಟ ಪರೀಕ್ಷೆಯ ಮೊದಲು ಮತ್ತು ಚಿತ್ರ ಬಿ ಪಿಷ್ಟ ಪರೀಕ್ಷೆಯ ನಂತರ. ಪಿಷ್ಟ ಪರೀಕ್ಷೆಯ ಮೊದಲು ಎಲೆ ಹಸಿರು ಬಣ್ಣದಲ್ಲಿತ್ತು. ಅದಕ್ಕೆ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಪಿಷ್ಟ ಪರೀಕ್ಷೆಯ ನಂತರ ಎಲೆ ನೀಲಿ ಬಣ್ಣಕ್ಕೆ ಬದಲಾಗಿದೆ. ಅಯೋಡಿನ್ ಹಾಕಿದಾಗ ನೀಲಿ ಬಣ್ಣಕ್ಕೆ ಬದಲಾಗಿರುವುದು ಆ ಭಾಗದಲ್ಲಿ ಪಿಷ್ಟ ತಯಾರಾಗಿದೆ ಎಂದು ತೀರ್ಮಾನಿಸಬಹುದು. ಈಗ ಪತ್ರ ರಂಧ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಸ್ಯದ ಎಲೆಗಳಲ್ಲಿ ಕಂಡುಬರುವ ಸೂಕ್ಷ್ಮ ರಂಧ್ರಗಳಿಗೆ ಪತ್ರ ರಂಧ್ರಗಳು ಎನ್ನುತ್ತೇವೆ. ಪತ್ರ ರಂಧ್ರಗಳು ಅನಿಲಗಳ ವಿನಿಮಯ ಅಂದರೆ ಉಸಿರಾಟ ಮತ್ತು ಬಾಷ್ಪ ವಿಸರ್ಜನೆ ಕ್ರಿಯೆಯ ನಿಯಂತ್ರಣಕ್ಕೆ ಸಹಾಯಕವಾಗಿವೆ. ಸಸ್ಯ ದೇಹದಲ್ಲಿ ಹೆಚ್ಚಾದ ನೀರು ಪತ್ರರಂಧ್ರದ ಮೂಲಕ ವಾತಾವರಣಕ್ಕೆ ವಿಸರ್ಜಿಸುವ ಕ್ರಿಯೆಗೆ ಬಾಷ್ಪ ವಿಸರ್ಜನೆ ಎನ್ನುತ್ತೇವೆ. ಪ್ರತಿಯೊಂದು ಪತ್ರರಂಧ್ರದ ಸುತ್ತಲೂ 2 ಉರುಳಿ ಬೀಜದ ಆಕಾರದ ರಚನೆಗಳು ಕಂಡುಬರುತ್ತವೆ. ಅವುಗಳನ್ನು ಕಾವಲು ಜೀವಕೋಶಗಳು ಎನ್ನುತ್ತೇವೆ. ಈ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲು ಜೀವಕೋಶಗಳ ಕಾರ್ಯವಾಗಿವೆ. ಕಾವಲು ಜೀವಕೋಶಗಳು ಪತ್ರರಂಧ್ರಗಳನ್ನು ಮುಚ್ಚುವುದು ಮತ್ತು ತೆರೆಯುವುದರ ಮೂಲಕ ಉಸಿರಾಟ ಮತ್ತು ಬಾಷ್ಪ ವಿಸರ್ಜನಾ ಕ್ರಿಯೆಗಳನ್ನು ನಿಯಂತ್ರಿಸುತ್ತವೆ. ಕಾವಲು ಜೀವಕೋಶದೊಳಗೆ ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತವೆ ಮತ್ತು ಪತ್ರರಂಧ್ರ ತೆರೆಯಲು ಕಾರಣವಾಗುತ್ತವೆ. ಅದೇ ರೀತಿ ಕಾವಲು ಜೀವಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. ಈಗ ಚಟುವಟಿಕೆ 6.2 ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚು ಕಡಿಮೆ ಒಂದೇ ಗಾತ್ರವಿರುವ 2 ಕುಂಡದ ಸಸ್ಯಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು 3 ದಿನಗಳವರೆಗೆ ಕತ್ತಲೆ ಕೋಣೆಯಲ್ಲಿಡಿ. ಈಗ ಪ್ರತಿ ಸಸ್ಯವನ್ನು ಒಂದೊಂದು ಗಾಜಿನ ತಟ್ಟೆಯ ಮೇಲಿಡಿ. ಯಾವುದಾದರೊಂದು ಸಸ್ಯದ ಬದಿಯಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹೊಂದಿರುವ ವಾಚ್ ಗ್ಲಾಸ್ ಇಡಿ. ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳಲು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಳಕೆಯಾಗುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ 2 ಸಸ್ಯಗಳನ್ನು ಪ್ರತ್ಯೇಕ ಗಂಟಾ ಪಾತ್ರೆಗಳಿಂದ ಮುಚ್ಚಿ ಗಾಜಿನ ತಟ್ಟೆಗಳಿಗೆ ಗಾಳಿ ಪ್ರವೇಶಿಸದಂತೆ ಗಂಟಾ ಪಾತ್ರೆಯ ತಳವನ್ನು ವ್ಯಾಸಲಿನ್ ಬಳಸಿ ಸೀಲ್ ಮಾಡಿ ಸುಮಾರು 2 ಗಂಟೆಗಳವರೆಗೆ ಸಸ್ಯಗಳನ್ನು ಸೌರ ಬೆಳಕಿನಲ್ಲಿಡಿ. ಪ್ರತಿ ಗಿಡದಿಂದ ಒಂದೊಂದು ಎಲೆಯನ್ನ ತೆಗೆದುಕೊಂಡು ಮೇಲಿನ ಚಟುವಟಿಕೆಯಲ್ಲಿ ಹೇಳಿರುವಂತೆ ಪಿಷ್ಟದ ಇರುವಿಕೆಯನ್ನ ಪರೀಕ್ಷಿಸಿ. ಚಿತ್ರ ಎ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರುವ, ಚಿತ್ರ ಬಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಲ್ಲದ ಪ್ರಾಯೋಗಿಕ ಜೋಡಣೆ. 2 ಎಲೆಗಳು ಒಂದೇ ಪ್ರಮಾಣದ ಪಿಷ್ಟದ ಇರುವಿಕೆಯನ್ನ ತೋರಿಸುತ್ತವೆಯೇ? ಇಲ್ಲ. ಈ ಚಟುವಟಿಕೆಯಿಂದ ನೀವು ಯಾವ ತೀರ್ಮಾನಕ್ಕೆ ಬರುವಿರಿ? ಮೊದಲನೇ ಪ್ರಾಯೋಗಿಕ ಜೋಡಣೆಯಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಗಂಟಾ ಪಾತ್ರೆಯ ಒಳಗಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುತ್ತದೆ. ಆದ್ದರಿಂದ ಆ ಕುಂಡದಲ್ಲಿರುವ ಸಸ್ಯದ ಎಲೆಗಳು ಪಿಷ್ಟವನ್ನ ತಯಾರಿಸಿರುವುದಿಲ್ಲ. ಎರಡನೇ ಪ್ರಾಯೋಗಿಕ ಜೋಡಣೆಯಲ್ಲಿರುವ ಕುಂಡವು ಗಂಟಾ ಪಾತ್ರೆ ಒಳಗಡೆ ಇರುವ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಪಿಷ್ಟವನ್ನು ತಯಾರಿಸಿರುತ್ತದೆ. ಇದನ್ನ ಪರೀಕ್ಷಿಸಲು ಅಯೋಡಿನ್ ಪರೀಕ್ಷೆಯನ್ನ ಕೈಗೊಳ್ಳಬೇಕು. ಕುಂಡದಲ್ಲಿರುವ ಎಲೆಯನ್ನ ಕಿತ್ತುಕೊಂಡು ಅದಕ್ಕೆ ಅಯೋಡಿನ್ ದ್ರಾವಣವನ್ನ ಹಾಕಿದಾಗ ನೀಲಿ ಬಣ್ಣಕ್ಕೆ ಬದಲಾದರೆ ಆ ಎಲೆ ಪಿಷ್ಟ ತಯಾರಿಸಿದೆ ಎಂದು ತೀರ್ಮಾನಿಸಬಹುದು. ಪಿಷ್ಟ ತಯಾರಿಕೆಗೆ ಕಾರ್ಬನ್ ಡೈಆಕ್ಸೈಡ್ ಅತ್ಯವಶ್ಯಕ ಎಂಬುದನ್ನು ಈ ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಈಗ ಪರಪೋಷಕಗಳ ಪೋಷಣೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಜೀವಿಯು ತನ್ನ ಪರಿಸರಕ್ಕೆ ಹೊಂದಿಕೊಂಡಿರುತ್ತದೆ. ಪರಪೋಷಣೆಯ ವಿಧವು ಆಹಾರ ಪದಾರ್ಥಗಳ ಲಭ್ಯತೆ ಮತ್ತು ವಿಧ ಹಾಗೂ ಜೀವಿಯಿಂದ ಆಹಾರವು ಹೇಗೆ ಪಡೆದುಕೊಳ್ಳಲ್ಪಡುತ್ತದೆ ಎಂಬುದನ್ನು ಆಧರಿಸಿ ಬದಲಾಗುತ್ತದೆ. ಉದಾಹರಣೆಗೆ ಒಂದು ಹಸು ಮತ್ತು ಒಂದು ಸಿಂಹ ಆಹಾರವನ್ನು ಹೇಗೆ ಪಡೆದುಕೊಳ್ಳುತ್ತವೆ ಮತ್ತು ಜೀರ್ಣಿಸಲು ಬಳಸುವ ಸಾಧನಗಳೇನು ಎಂಬುದು ಆಹಾರದ ಆಕಾರ ಹುಲ್ಲಿನಂತೆ ಸ್ಥಿರವೇ ಅಥವಾ ಜಿಂಕೆಯಂತೆ ಚರವೇ ಎಂದು ವಿಭಾಗಿಸಲು ಅನುವು ಮಾಡಿಕೊಡುತ್ತದೆ. ಜೀವಿಯು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ ಅನೇಕ ವಿಧಾನಗಳಿವೆ. ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುತ್ತವೆ. ಉದಾಹರಣೆಗೆ ಬ್ರೆಡ್ ಮೌಲ್ಡ್ ಅಂದರೆ ಬೂಸ್ಟ್, ಈಸ್ಟ್, ನಾಯಿ ಕೊಡೆಗಳಂತಹ ಶಿಲೀಂಧ್ರಗಳು. ಉಳಿದವು ಪೂರ್ಣ ಆಹಾರ ಪದಾರ್ಥವನ್ನು ಸೇವಿಸುತ್ತವೆ ಮತ್ತು ತಮ್ಮ ದೇಹದೊಳಗೆ ಅದನ್ನು ವಿಭಜಿಸುತ್ತವೆ. ಯಾವುದನ್ನು ಒಳ ತೆಗೆದುಕೊಳ್ಳಬೇಕು ಮತ್ತು ವಿಭಜಿಸಬೇಕು ಎಂಬುದು ದೇಹ ರಚನೆ ಮತ್ತು ಕಾರ್ಯನಿರ್ವಹಣೆಯ ಮೇಲೆ ಅವಲಂಬಿಸಿದೆ. ಇತರ ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಈ ರೀತಿಯ ಪರಾವಲಂಬಿ ಪೋಷಣಾ ತಂತ್ರವು ಕಸ್ಕ್ಯೂಟ
ಅಮರ್ಬೆಲ್, ಉಣ್ಣೆ, ಹೇನು, ಜಿಗಣೆ ಮತ್ತು ಲಾಡಿ ಹುಳುಗಳಂತ ಅನೇಕ ಜೀವಿಗಳಿಂದ ಬಳಸಲ್ಪಡುತ್ತದೆ. ಈಗ ಜೀವಿಗಳು ತಮ್ಮ ಪೋಷಣೆಯನ್ನು ಹೇಗೆ ಪಡೆದುಕೊಳ್ಳುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಆಹಾರ ಮತ್ತು ಅದನ್ನು ಪಡೆದುಕೊಳ್ಳುವ ವಿಧಾನಗಳು ಬದಲಾಗೋದ್ರಿಂದ ಅನೇಕ ಜೀವಿಗಳಲ್ಲಿ ಜೀರ್ಣಾಂಗ ವ್ಯೂಹವು ವಿಭಿನ್ನವಾಗಿದೆ. ಏಕಕೋಶ ಜೀವಿಗಳಲ್ಲಿ ಆಹಾರವು ಸಂಪೂರ್ಣ ಮೇಲ್ಮೈಯಿಂದ ಒಳತೆಗೆದುಕೊಳ್ಳಲ್ಪಡುತ್ತದೆ. ಆದರೆ ಜೀವಿಯ ಸಂಕೀರ್ಣತೆಯು ಹೆಚ್ಚುತ್ತಾ ಹೋದಂತೆ ವಿಭಿನ್ನ ಭಾಗಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಪಡೆಯುತ್ತವೆ. ಈಗ ಅಮೀಬಾದಲ್ಲಿ ಕಂಡುಬರುವ ಪೋಷಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಮೀಬಾವು ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ಒಳತೆಗೆದುಕೊಳ್ಳುತ್ತದೆ. ಅಂದರೆ ಅಮೀಬಾವು ಮಿಥ್ಯಾಪಾದಗಳನ್ನು ಬಳಸಿ ಆಹಾರವನ್ನು ಒಳತೆಗೆದುಕೊಳ್ಳುತ್ತದೆ. ಈ ರಚನೆಗಳು ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನು ಉಂಟು ಮಾಡುತ್ತದೆ. ಆಹಾರ ರಸದಾನಿಯೊಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗುತ್ತವೆ. ನಂತರ ಅವು ಕೋಶ ದ್ರವ್ಯಕ್ಕೆ ವಿಸರಣೆಗೊಳ್ಳುತ್ತವೆ. ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರಹಾಕಲ್ಪಡುತ್ತದೆ. ಅಂದರೆ ಅಮೀಬಾದಲ್ಲಿ ಪೋಷಣೆ ಮತ್ತು ವಿಸರ್ಜನೆ ಕೋಶ ಪೊರೆಯ ಮೂಲಕ ವಿಸರಣ ಕ್ರಿಯೆಯಿಂದ ನಡೆಯುತ್ತದೆ. ಇನ್ನೊಂದು ಏಕಕೋಶ ಜೀವಿಯಾದ ಪ್ಯಾರಾಮೆಸಿಯಂನಲ್ಲಿ ಜೀವಕೋಶವು ಒಂದು ನಿರ್ದಿಷ್ಟ ಆಕಾರ ಹೊಂದಿದೆ ಮತ್ತು ಆಹಾರವನ್ನು ಒಂದು ಗೊತ್ತಾದ ಸ್ಥಳದ ಮೂಲಕ ಒಳಗೆ ತೆಗೆದುಕೊಳ್ಳಲಾಗುತ್ತದೆ. ಜೀವಕೋಶದ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿರುವ ಕಶಾಂಗ ಚಲನೆಯ ಮೂಲಕ ಆಹಾರವು ಈ ಸ್ಥಳಕ್ಕೆ ಚಲಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.